ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ನಮ್ಮ ತಂದೆ ತಾಯಿ ಬಗ್ಗೆ ಹೇಳಿ, ತಾವು ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ರವರ ಬಗ್ಗೆ ಹೇಳಿ, ಹಜರತ್ ಔರಂಗಜೇಬ್ ರವರ ಬಗ್ಗೆ ಹೇಳಿ, ನಾವು ಸಹಿಸ್ಕೊಳ್ತೀವಿ. ಅಲ್ಲಿ ಪ್ರವಾದಿಯವರ ಹೆಸರು ಬಂತು, ಅವರ ಹೆಸರಿನ ಮೇಲೆ ಯಾವನಾದ್ರೂ ಅವಹೇಳನಕಾರಿ ಹೇಳಿಕೆ ಹೇಳ್ದ ಅಂತ ಹೇಳಿದ್ರೆ ಆಗ ನಮ್ಮ ತಂದೆ ತಾಯಿ ತ್ಯಾಗ, ನಮ್ಮ ಮಕ್ಕಳು ತ್ಯಾಗ, ನಮ್ಮ ಪ್ರಾಣವೂ ತ್ಯಾಗ. ಈ ದೇಶದಲ್ಲಿ ಒಂದು ಮಸೀದಿಯನ್ನು ಧ್ವಂಸ ಮಾಡಿಬಿಟ್ವಿ, ಬೇರೆ ಯಾವ ದೇಶ ಮಾತಾಡಕ್ ಹೋಗಿಲ್ಲ. ನೀವು ತೋರಿಸಿದ್ರಿ, ತಾಯಿ ಚಾಮುಂಡೇಶ್ವರಿ ಬಗ್ಗೆ ಏನೋ ಹೇಳಿದ್ರು, ಮಂಗಳೂರಿನಲ್ಲಿ ಈ ತರ ಏನೋ ಅಶ್ಲೀಲವಾಗಿ ವರ್ತಿಸ್ಕೊಂಡ್ರು ನಮ್ಮ ದೇವರುಗಳ ಮೇಲೆ. ಆ ತಾಳ್ಮೆ, ಆ ಸಹಿಷ್ಣುತೆ ನಿಮ್ಮಲ್ಲಿ ಇರಬಹುದು, ನಮ್ಮಲ್ಲಿ ಅದಿಲ್ಲ. ದಯವಿಟ್ಟು ಕ್ಷಮಿಸ್ಬೇಕು. ಅಪ್ಪ ಮ್ಯಾಟ್ರಿಕ್ ಬಾರಪ್ಪ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಕೊಟ್ಟ ಸಂವಿಧಾನವನ್ನು ನೀವು ಕೇಳ್ಕೊಳ್ಳೋದೇನು? ಸ್ಟೇಷನ್ ಹೋಗೋದೇನಿಕ್ಕೆ? ನಾವು ಸ್ಟೇಷನ್ ಹೋಗೋದೇನಿಕ್ಕೆ? ಇವಾಗ ಇಷ್ಟೊಂದು ಕುತ್ಕೊಂಡು ಇಲ್ಲಿ ಹೇಳಿದ್ರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದ ಬಗ್ಗೆ, ನಾವೇನ್ ಬೇರೆ ಏನಾದ್ರು ಸಂವಿಧಾನ ಕೇಳ್ತಾ ಇದೀವ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ತಾಳ್ಮೆ ಸಹಿಷ್ಣುತೆ ನಿಮ್ಮಲ್ಲಿ ಇರ್ಬೋದು. ನಾವು ಗೌರ್ಮೆಂಟ್ ಬಸ್ ಸ್ಟಾಪ್ ಬಾತ್ರೂಮ್ ಅಲ್ಲಿ ಗಣೇಶನ್ ಚಿತ್ರ ಎಲ್ಲ ಕೆಳಗಡೆ ಬಿದ್ದಿರುತ್ತೆ, ಲಕ್ಷ್ಮೀ ಚಿತ್ರ ಎಲ್ಲ ಕೆಳಗಡೆ ಬಿದ್ದಿರುತ್ತೆ, ಬೀಡಿಗಳ ಮೇಲೆ ದೇವರುಗಳ ಚಿತ್ರ, ನೀವು ಸಹಿಸ್ಕೊಬಹುದು. ನಮ್ಮ ಭಾಷೆಗೂ ಅಷ್ಟು ಪ್ರೇಮ ನಮ್ಗೆ. ನಿಮ್ಮಲ್ಲಿಲ್ಲ, ನಮ್ಮಲ್ಲಿದೆ. ಅದನ್ನ ಗೌರವಿಸಿ. ಸಬಾಸ್ ಸಬಾಸ್ ಕಣೆ, ನೋಡ್ದ ಹೆಂಗ್ ನನ್ನ ಧರ್ಮ ಗ್ರಂಥಕ್ಕೂ ಸಂವಿಧಾನಕ್ಕೂ ತಿಕ್ಕಾಟ ಬಂದ್ರೆ ನಿನ್ನ ಆಯ್ಕೆ ಯಾವುದು ಅಂತ ಯಾರು ನನ್ನನ್ನು ಪ್ರಶ್ನೆ ಮಾಡಿದ್ರೆ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡದೆ ಹೇಳ್ತೀನಿ, ನನ್ನ ಆಯ್ಕೆ ಸಂವಿಧಾನ. ಕೇಳಿಸ್ಕೊಳ್ರಿ. ಇವನೇ ನನ್ಗೆ ಕೌಂಟ್ರ್ ಕೊಡ್ತಾವನೆ, ಈಗ ನಾನು ಕೊಡ್ತೀನಿ ನೋಡಿ ಕೌಂಟ್ರು. ಬೆಚ್ಚೆ ಬದ್ದು ಬಿಡ್ಬೇಕು. ಅಬ್ದುಲ್ ರಜಾಕ್ ಒಂದು ಮಾತನ್ನು ಹೇಳಿದ್ರು, ಪೈಗಂಬರ್ರಿಗೆ ಅವಮಾನ ಆದ್ರೆ ನಾವು ಸಹಿಸ್ಕೊಳ್ಳೋದಿಲ್ಲ, ಇಸ್ಲಾಮಿಗೆ ಅವಮಾನ ಆದ್ರೆ ಸಹಿಸ್ಕೊಳ್ಳೋದಿಲ್ಲ, ಅರಬಿಕ್ ಭಾಷೆಯ ಬಗ್ಗೆ ನಮಗೆ ಅಷ್ಟೊಂದು ಪ್ರೀತಿ ಇದೆ ಅಂತ. ಪೈಗಂಬರರನ್ನ ಯಾರಾದರೂ ಅವಮಾನಿಸಿದರೆ ಅವರನ್ನ ನಡು ರಸ್ತೆಯಲ್ಲಿ ಹೊಡೆದು ಕೊಲ್ಲುವ ಕಾನೂನುಗಳು ಕೆಲವು ದೇಶದಲ್ಲಿ ಇದಾವೆ. ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಪೈಗಂಬರ್ ಮೇಲೆ ಅಷ್ಟು ಪ್ರೀತಿ ಅನ್ನೋದಿದ್ರೆ ದಯವಿಟ್ಟು ಅಲ್ಲೋಗಿ ಬದಕ್ರಿ. ನೀವ್ಯಾರು ಹೇಳಕ್ಕೆ? ಅದೆಲ್ಲ ನೀವ್ಯಾರು ಹೇಳಕ್ಕೆ? ಅಂಬೇಡ್ಕರ್ ಸಂವಿಧಾನ ಹೇಳುತ್ತದನ್ನ. ಸಂವಿಧಾನ ಅವಕಾಶ ಕೊಡುತ್ತೆ. ಯಾರಾದ್ರೂ ಪೈಗಂಬರಿಗೆ ಅವಮಾನ ಮಾಡಿದ್ರು ಕಂಪ್ಲೇಂಟ್ ಕೊಡ್ರಿ. ಅಬ್ದುಲ್ ರಜಾಕ್, ಈ ಅವಮಾನ ಗೋಳೆ ಗೊತ್ತಲ್ಲ, ಗುಮ್ಮದ್ರೆ ಆಡ್ತೇಳು ಬೆಲೆ ಎತ್ತೇಳಲ್ಲ ಅಷ್ಟೇ.